ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಈ ಹಬ್ಬಗಳು ಬಂದರೆ ಮನೆ ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಡುತ್ತೆ. ಎಷ್ಟು ಕ್ಲೀನ್ ಮಾಡ್ತಾಯಿದ್ರು ಕ್ಲೀನ್ ಮಾಡ್ತಾನೆ ಇರಬೇಕು. ಎಲ್ಲೆಲ್ಲಿ ನೋಡಿದ್ರು ಧೂಳು, ಕಸ, ಪಾತ್ರೆ ಬೆಳಗೋದು, ಬಟ್ಟೆ ಒಗೆಯೋದು ಎಲ್ಲ ಇಳ್ಕೋದು ಇದೇ ಆಗೋಗ್ಬಿಡುತ್ತೆ. ನೋಡ್ತಾ ಇರ್ಬೋದು ನಮ್ಮ ಕಿಟಕಿ ಸಂದಿಲಂತೂ ಸಿಕ್ಕಾಪಟ್ಟೆ ಧೂಳು ಸೇರ್ಕೊಬಿಡುತ್ತೆ. ಇದು ಕ್ಲೀನ್ ಮಾಡೋಕ್ಕೆ ನನಗೊಂದು ದೊಡ್ಡ ಪ್ರಾಬ್ಲಮ್. ಇದು ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ. ನೋಡ್ತಾ ಇರ್ಬೋದು ಈ ಟ್ಯಾಬ್ಲೆಟ್ಸ್ ಎಲ್ಲ ನಾನು ಪ್ರೆಗ್ನೆನ್ಸಿಲಿ ತೊಗೊಂಡಿದ್ದಂಥ ಟ್ಯಾಬ್ಲೆಟ್ಸು ಮೆಮೊರಿಗೆ ಅಂತ ಅಂದ್ಬಿಟ್ಟು ಎತ್ತಿಕ್ಕಿದೆ ನಾನು. ನೋಡ್ತಾ ಇರ್ಬೋದು ಮನೆಯೆಲ್ಲ ಯಾವ ರೀತಿ ಕಲಾಪಿಲಿ ಆಗಿದೆ ಅಂತ. ಸ್ಕ್ರೀನ್ ಬಟ್ಟೆಗಳೆಲ್ಲ ವಾಷಿಂಗ್ ಹಾಕಿದೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ರೂಮು ಎಷ್ಟು ಗಬ್ಬಾಗಿದೆ ಅಂತ. ಎಲ್ಲ ಹಾಸಿಗೆ ಮೇಲಿನ ಬಟ್ಟೆ ಆಗಿರ್ಬೋದು, ಕವರ್ ಆಗಿರ್ಬೋದು, ಸಜ್ಜದ ಮೇಲೆ ಏನೇನು ಇಟ್ಟಿದೆ ಅದನ್ನೆಲ್ಲ ಇಳ್ಕಿ ಗುಡಿಸಿ ದುಂಬೆಳ ಹೊಡೆದು ಸೀಟಿ ಎಲ್ಲ ಮನೆ ಕ್ಲೀನ್ ಮಾಡೋಷ್ಟರಲ್ಲಿ ನನಗಂತೂ ಮನೆ ಅಂದರೆ ಅವರೇ ನಮ್ಮ ಅತ್ತೆನೇ ಕ್ಲೀನ್ ಮಾಡ್ಕೊಳ್ತಾಯಿದ್ರು. ಬಟ್ ನಾನು ಸ್ವಲ್ಪ ಸಣ್ಣ ಪುಟ್ಟದೆಲ್ಲ ಹೆಲ್ಪ್ ಮಾಡಿಕೊಡ್ತಿದ್ದೆ. ರೂಮ್ ಆಗಿರ್ಬೋದು ಅಥವಾ ಕಿಟಕಿ ಒರೆಸೋದಂಥದ್ದಾಗಿರ್ಬೋದು ಅದನ್ನೆಲ್ಲ ಸಿಕ್ಕಾಪುಟ್ಟದ್ದು ನಾನು ಮಾಡಿಕೊಡ್ತಿದ್ದೆ. ಮಿಡಲಲ್ಲಿ ನನ್ನದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಲ್ಲ ಕೆಲಸ ಎಲ್ಲ ಮಾಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಹಾಸಿಗೆ ಅಂತೂ ಫುಲ್ಲು ಎಲ್ಲ ತುಂಬ್ಕೊಬಿಟ್ಟಿತ್ತು. ಅದು ಮೇಲ್ಗಡೆ ಬಟ್ಟೆ ಎಲ್ಲ ಬಿಚ್ಚಿ ಎಲ್ಲ ವಾಷಿಂಗ್ ಹಾಕ್ತೆ ನಾನು. ಮತ್ತು ನಾವು ಹಾಸಿಗೆ ಮೇಲ್ಗಡೆದು ಅದು ಹಳೇದು ಸ್ವಲ್ಪ ಹರಿದೋಗಿತ್ತು, ಅದಕ್ಕೋಸ್ಕರ ಹೊಸ ತೊಗೊಂಡಿದ್ವಿ. ಬಟ್ ಅದನ್ನು ಸೈಡಲ್ಲಿ ಹೊಲಿಗೆ ಹಾಕ್ಸ್ಬೇಕಲ್ವ, ಇಲ್ಲ ಮತ್ತೆ ಪಿಂಜೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೊಸ ಹಾಸಿಗೆ ಬಟ್ಟೆ ತೊಗೊಂಡಿದ್ವಿ. ಅದನ್ನು ನಾವು ಇವತ್ತು ರಾಮನಗರ ಹೋಗ್ತಿದ್ವಿ ಅಲ್ವಾ, ತೊಗೊಂಡೋಗಿ ಹಾಕ್ಸ್ಕೊಂಬರೋಣ ಅಂತ ಅಂದ್ಬಿಟ್ಟು ಎತ್ತಿಡ್ತಿದ್ದೆ. ಗಿರಿ ಒಂದು 3:30 ಒಳಗಡೆ ಬರ್ತೀನಿ ಅಂತ ಹೇಳಿದರು ನಮ್ಮ ಮನೆಯವರು. ಅಷ್ಟರಲ್ಲಿ ಸ್ನಾನ ಮಾಡಿಕೊಂಡು ಪಾಪುನು ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆದವು. ಸ್ನಾನ ಮಾಡ್ಕೊಂಡು ರೆಡಿ ಆದಮೇಲೆ ನಾವು ಅದೊಂದೇನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ನೆಕ್ಸ್ಟು ನಾವು ಅದು ಹೋಗೋದನ್ನು ನೆಕ್ಸ್ಟು ನಾವು ಡೈರೆಕ್ಟ್ ರಾಮನಗರ ಬಂದುಬಿಟ್ವಿ. ಈ ಹಬ್ಬದ ಟೈಮಲ್ಲಂತೂ ಬಟ್ಟೆ ಅಂಗಡಿಲಾಗಿರ್ಬೋದು ಅಥವಾ ದಿನಸಿ ಸಾಮಾನು ತೊಗೊತೀವಲ್ವ ಅಲ್ಲಾಗಿರ್ಬೋದು ಎಲ್ಲೂ ಮಾತಾಡ್ಸೋಕ್ಕಾಗಲ್ಲ. ಎಲ್ಲಿ ನೋಡಿದ್ರು ರಶ್ಶು. ಆಮೇಲೆ ಬಟ್ಟೆಗಳದ್ದು ಅಷ್ಟೇ ಎಷ್ಟು ಪ್ರೈಸ್ಗಳು ಅಂದರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಆಮೇಲೆ ಹೋದರೆ ಹಬ್ಬ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅನಿಸುತ್ತೆ. ಆಮೇಲೆ ನಮ್ಮ ಪಾಪುದು ಯಾಕೋ ಆಧಾರ್ ಕಾರ್ಡ್ ಬಂದಿರಲಿಲ್ಲ, ನೋಡೋಣ ಕೇಳುವ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ಅಲ್ಲಿ. ಇಲ್ಲಿ ನೋಡು, ನಿಂಗೆ ಆಧಾರ್ ಕಾರ್ಡ್ ಬಂದಿಲ್ವಂತ ಚಿನ್ನಮ್ಮ. ಅವರು ಸರ್ವರ್ ಇಶ್ಯೂ ಇರ್ಬೋದು, ಮಂಡೇ ಬನ್ನಿ ಅಂತ ಹೇಳಿದ್ರು. ಬಂದುಬಿಟ್ವಿ. ಇಷ್ಟು ಅಲ್ಲಿಂದ ಬಂದು ನನ್ನ ಹಸ್ಬೆಂಡು D7ಗೆ ಕರ್ಕೊಂಡು ಬಂದರು. ಹಬ್ಬಕ್ಕೆ ಬಟ್ಟೆ ತೊಗೊಳ್ಳೋಣ ಅಂತೇಳ್ಬಿಟ್ಟು ಅಲ್ಲಿ ಫಸ್ಟು ಅವ್ರಿಗೆ ತೊಗೊಳ್ತಾಯಿದ್ರು. ನಾನು ನೋಡ್ತಾಯಿದ್ದೆ. ಅಂದರೆ ತುಂಬ ಸಲ ಬಂದಿದ್ದೀನಿ, ಬಟ್ ಏನೋ ಅಂದರೆ ತುಂಬ ದಿನ ಆದಮೇಲೆ ಆಚೆ ಬಂದಿದ್ದೆ ಅಲ್ವಾ, ಅದಕ್ಕೋಸ್ಕರ ನೋಡಿದ್ರೆ ಏನೋ ಒಂಥರ ಹೊಸ್ದಾಗಿ ನೋಡ್ತಾಯಿದ್ದೀನಿ ಏನೋ ಥರ ಅನಿಸ್ತಿತ್ತು ನನಗೆ. ಸ್ವಲ್ಪ ಗಂಟಲು ಬೇರೆ ಕಟ್ಕೊಬಿಟ್ಟಿದೆ. ವಾಯ್ಸ್ ಏನಾದರೂ ಕಿರಿಕಿರಿಯಾಗಿ ಕೇಳಿಸ್ತಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ? ಚೆನ್ನಾಗೈತೆ. ಅವ್ರು ಯಾವಾಗ ಬಟ್ಟೆ ತೆಗಿಯೋಕೆ ಹೋದ್ರು ಜಾಸ್ತಿ ಅವ್ರು ಸೆಲೆಕ್ಟ್ ಮಾಡೋದು ಟೀ ಶರ್ಟ್ ಮತ್ತು ನೈಟ್ ಪ್ಯಾಂಟೇನೆ. ಅದೇ ಚೆನ್ನಾಗಿ ಕಾಣಿಸುತ್ತೆ ಅವರಿಗೆ. ನನಗೂ ಕೂಡ ಅದೇ ಇಷ್ಟ. ಟೈಟ್ ಅನ್ಸಲ್ವಾ? ಏನು D7 ನಾನೇನು ಪರ್ಚೇಸ್ ಮಾಡಲಿಲ್ಲ. ನೆಕ್ಸ್ಟು ಬಾಂಬೆಗೆ ಬಂದ್ವಿ ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ಅಲ್ಲೂ ಫುಲ್ಲು ರಶ್ ಇತ್ತು ಮತ್ತು ಹೆವಿ ಕಾಸ್ಟ್ಲಿ. ನಾನೇನು ಪರ್ಚೇಸ್ ಮಾಡಲಿಲ್ಲ. ಮತ್ತು ಅಲ್ಲಿಂದ ನಮಗೆ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಅಂದ್ಬಿಟ್ಟು ನಾವಿಲ್ಲಿ ವೈವಿಧ್ಯಕ್ಕೆ ಬಂದಿದ್ವಿ. ತುಂಬ ದಿನ ಆದಮೇಲೆ ಆಚೆಗಡೆ ಊಟ ಮಾಡಿದ ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ನನ್ನ ಮಗಳು ಅಳ್ತಾ ಇದ್ಲು. ನೆಕ್ಸ್ಟ್ ಅಲ್ಲಿ ಬಂದಾದಮೇಲೆ ನಾನು ಐಬ್ರೋಸ್ ಮಾಡಿಸ್ಬೇಕಾಗಿತ್ತು. ಅದಂತೂ ತುಂಬ ಒಂದು ನಿಯರ್ 6 to 7 ಮಂತ್ಸೇ ಆಗಿತ್ತು. ನೆಕ್ಸ್ಟ್ ಅಲ್ಲಿಂದ ಐಬ್ರೋಸ್ ಮಾಡಿಸ್ಕೊಂಡು ನಾನು ಹೇಳಿದೆ ಅಲ್ವಾ, ನಮ್ಮದು ಹಾಸಿಗೆ ಮೇಲ್ಗಡೆದು ಬಟ್ಟೆ ತೊಗೊಂಡಿದ್ವಿ ಹೊಸದನ್ನ ಸ್ಟಿಚ್ ಮಾಡಿಸ್ಬೇಕು ಅಂತ. ಇಲ್ಲಿ ಹಾಗೆ ಸ್ಟಿಚ್ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಅಲ್ಲಿ ನೆಕ್ಸ್ಟು ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ಬಾಲಾಜಿ ಟ್ರೇಡರ್ಸ್ ಅಂತ ಒಂದು ದಿನಸಿ ಅಂಗಡಿ ಇದೆ, ಅಲ್ಲಿ ಹೋದ್ವಿ. ಬಟ್ ಅಲ್ಲಿ ನೋಡಿಬಿಟ್ಟು ನಮಗೆ ಐಟಮ್ಸ್ನ ತೊಗೊಳಕ್ಕೆ ಇಷ್ಟನೇ ಆಗಲಿಲ್ಲ. ಮತ್ತು ನಾವಿಲ್ಲಿ
ಎವ್ರಿ ಟೈಮ್ ಅಂದರೆ ಯಾವಾಗಲೂ ನಾವು ಪರ್ಚೇಸ್ ಮಾಡ್ತೀವಲ್ಲ ಅಲ್ಲಿಗೆ ಬಂದಿದ್ವಿ. ಅಲ್ಲಿ ಅವರು ನಮಗೆ ಅಂದರೆ ಏನು ಬಿಟ್ಕೊಡೋದಿಲ್ಲ, ಎಷ್ಟಿರುತ್ತೆ ಪ್ರೈಸ್ ಅಷ್ಟೇ. ಬಟ್ ಏನು ಅಂದರೆ ಅಂಗಡಿ ಇವಾಗ ಏನಾದರೂ ನಾವು ಬಟ್ಟೆ ಆಗಿರ್ಬೋದು ಏನಾದ್ರು ಆಗಿರ್ಬೋದು ತೊಗೊಳೋಕ್ಕೆ ನಾವು ಬಂದಾಗ ಅಟ್ರ್ಯಾಕ್ಟ್ ಆದ್ರೇ ಅಲ್ವಾ ಬರೋದು. ಎಲ್ಲಿ ಬೇಕೋ ಅಲ್ಲಿ ಚೆಲ್ಲಪಿಲ್ಲಿಯಾಗಿ ಸ್ವಲ್ಪ ಗಬ್ಬಾಗಿ ಇಟ್ಕೊಂಡ್ರೆ ಎಲ್ಲಿ ಯಾರು ಕೂಡ ತೊಗೊಳಲ್ಲ. ಸೊ ನಾವು ಇಲ್ಲಿ ಫೈನಲಾಗಿ ಮನೆಗೆ ದಿನಸಿ ಐಟಮ್ಸ್ನ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಇಷ್ಟನ್ನು ತೊಗೊಂಡಿದ್ದೀವಿ, ಎಲ್ಲ ಬಿಲ್ಲಿಂಗ್ ಆಗಿದೆ. ಮತ್ತು ನಾವು ಅಲ್ಲಿಂದ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ, ಏಕೆಂದರೆ ಪಾಪು ಬೇರೆ ಇದರಿಂದ ನನಗೂ ತುಂಬ ಆಯಾಸ ಆಗಿಬಿಟ್ಟಿತ್ತು. ನೆಕ್ಸ್ಟು ಅಲ್ಲಿಂದ ನಾವು ಫ್ರೂಟ್ಸ್ ಕಲ್ಲಂಗಡಿ ಹಣ್ಣು ಮತ್ತು ಅದು ಇನ್ನೊಂದೆಂಥ ಕರ್ಬೂಜ ಎರಡನ್ನೂ ತೊಗೊಂಡು ಮನೆಗೆ ಬಂದುಬಿಟ್ವಿ. ಮನೆಗೆ ಬಂದಮೇಲೆ ನಂಗೆ ಜಾಸ್ತಿ ವೀಡಿಯೋ ಮಾಡಲಿಕ್ಕಾಗಲಿಲ್ಲ, ಆಯಾಸ ಆದಂಗೆ ಅನಿಸ್ತು ಅಂದ್ಬಿಟ್ಟು ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಇದೊಂದು ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ಇದೊಂದು ಮಾತ್ರ ತೊಗೊಳ್ತಿದ್ದೆ ನಾನು. ನಿಜವಾಗ್ಲೂ ಹಿಂಗೆ ಆಗ್ತೀವಿ. ಬೇಬಿ ತೋರಿಸೋಣ, ಬೇಬಿನ ನಂದ್ರಲ್ಲಿ ಮಾಡೋದು ಡಬ್ಬಲ್ ತೋರಿಸೋದು ಡಬ್ಬಲ್ ಬರುತ್ತೆ. ನನ್ನ ಮಗಳು ಅಲ್ಲಿ ನಿದ್ದೆ ಬರ್ತಿತ್ತು, ಅವಳಿಗೆ ಮಲ್ಕೊತಿದ್ಲು. ಅವಳದೊಂದು ಸಣ್ಣ ಕ್ಲಿಪ್ಪಿಂಗ್ಸ್ ಇರಲಿ ಅಂದ್ಬಿಟ್ಟು ತೊಗೊಂಡೆ. ನನ್ನ ಕಣ್ಣಂತೂ ಫುಲ್ಲು ರೆಡ್ಡಿಶ್ ಆಗಿಬಿಟ್ಟಿತ್ತು. ಅದಾದಮೇಲೆ ಬೇಗ ಮಲ್ಕೊಂಡ್ಬಿಟ್ವಿ. ಇದಾದಮೇಲೆ ನಾನು ಬೆಳಗ್ಗೆನೇ ವೀಡಿಯೋ ಕಂಟಿನ್ಯೂ ಮಾಡಿದೆ, ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನೇನು ತೊಗೊಳ್ಳಿಲ್ಲ, ನನಗೆ ಬ್ಲ್ಯಾಕ್ ಕಲರ್ ಸ್ಯಾರಿ ಪೆಟಿಕೋಟ್ ಬೇಕಾಗಿತ್ತು, ಅದನ್ನೊಂದು ತೊಗೊಂಡೆ ಅಷ್ಟೇ. ಅದು ಬಿಟ್ಟರೆ ನಮ್ಮ ಮನೆಯವರು ಅಂಡರ್ವೇರ್ ಬನೀನ ಪರ್ಚೇಸ್ ಮಾಡಿಕೊಂಡ್ರು. ಮತ್ತು ಮಾಮೂಲಿ ಅವ್ರು ಹಾಕೊಂಡಿದ್ದ ಟೀ ಶರ್ಟ್ ನೋಡಿದ್ದೀರಲ್ವ, ಅದೇ ಟೀ ಶರ್ಟ್ ಇದು. ಅದೊಂದು ಟೀ ಶರ್ಟ್ ಮತ್ತು ಒಂದು ನೈಟ್ ಪ್ಯಾಂಟ್, ಮತ್ತು ಅವರ ಅಪ್ಪನಿಗೆ ಒಂದು ಲುಂಗಿ ಮತ್ತು ಒಂದು ಶರ್ಟ್ ತೊಗೊಂಡ್ರು. ಇದು ಇಷ್ಟಕ್ಕೇ 2000 ಸಮಥಿಂಗ್ ಬಿಲ್ ಆಯಿತು ಗೈಸ್. ನನಗಂತೂ ಸೀರಿಯಸ್ಲಿ ನನಗೆ ಶಾಕ್ ಆಗೋಯಿತು. ಇಷ್ಟಕ್ಕೇ ಇಷ್ಟೊಂದು ಬಿಲ್ ಆಯಿತಾ ಅಂತ. ಇನ್ನೇನು ಮಾಡೋಕ್ಕಾಗುತ್ತೆ, ಕೊಡಲೇಬೇಕು. ನೆಕ್ಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಏನೇನು ತೊಗೊಂಡ್ವಿ ಅಂತ ತೋರಿಸ್ತಾ ಇದ್ದೀನಿ. ರುಚಿ ಗೋಲ್ಡ್ ಆಯಿಲು, ದೀಪದ ಎಣ್ಣೆ ಮತ್ತು ಹುರ್ಗಡ್ಲೆ, ಅವಲಕ್ಕಿ ಅರ್ಧ ಕೆ ಜಿ ಇದೆ ಅವಲಕ್ಕಿ, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ನಾನು ಹಾಕೋದು ಬಂದು ಮೆಡಿಮಿಕ್ಸ್ ಸೋಪು. ಮತ್ತು ಈಗ ಹಬ್ಬ ಬೇರೆ ಅಲ್ವಾ, ಚಿಕನ್ ಮಟನ್ ಜಾಸ್ತಿ ಮಾಡ್ತೀವಿ ಅಲ್ವಾ, ಅದಕ್ಕೋಸ್ಕರ ಪೌಡರ್ಗಳು ಬೇಕಾಗುತ್ತೆ ಅಲ್ವಾ. ಚಿಕನ್ ಮಸಾಲ, ಕಬಾಬ್ ಪೌಡರ್, ಬಿರಿಯಾನಿ ಪೌಡರ್ ಇದೆಲ್ಲ ಬೇಕಾಗುತ್ತೆ ಅಲ್ವಾ. ಅದಕ್ಕೆ ಈ ಪೌಡರ್ಗಳನ್ನೆಲ್ಲ ತರಿಸ್ಕೊಂಡೆ ನಾನು. ಮತ್ತು ನೋಡ್ತಾ ಇರ್ಬೋದು ಹಪ್ಪಳ. ಹಬ್ಬ ಬಂತು ಅಂದರೆ ಖರ್ಚು ಜಾಸ್ತಿ ಆಗಿಬಿಡುತ್ತೆ. ಮತ್ತು ಸೂಜಿ ರವೆ, ಸಣ್ಣ ರವೆ ಅಂತ ಹೇಳ್ತಾರೆ ಗೊತ್ತಾ, ಅದು. ಮತ್ತು ಇದು ಬಂದು ಇಡ್ಲಿ ರವೆ ಅಂತ ಅಂದ್ಬಿಟ್ಟು ಇಡ್ಲಿ ಮಾಡೋದಕ್ಕೆ ಬಳಸ್ಕೊಬೋದು. ಮತ್ತು ಆ ರವೆಯಲ್ಲಿ ಕೇಸರಿ ಬಾತ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಇದು ಅಷ್ಟೇ ಸಣ್ಣ ರವೆ. ಇದು ಬಂದು ಪುಳಿಯೋಗರೆ ಪೌಡರ್. ನಾನೇನು ಪುಳಿಯೋಗರೆ ಜಾಸ್ತಿ ಮಾಡೋದಿಲ್ಲ, ಅದಕ್ಕೋಸ್ಕರ ಒಂದೇ ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ. ಮತ್ತು ಮೈಸೂರು ಸ್ಯಾಂಡಲ್ ಸೋಪ್ ನನ್ನ ಹಸ್ಬೆಂಡ್ ಯೂಸ್ ಮಾಡ್ತಾರೆ ಅದನ್ನು. ಮತ್ತು ದೇವರಿಗೆ ಗಂಧದ ಕಡ್ಡಿ, ಕರ್ಪೂರ, ಮತ್ತು ಇಲ್ಲಿ ನಮ್ಮ ಪಾಪುಗೆ ಮಾಮಿ ಪೋಪೋ ಪ್ಯಾಂಟ್ಸ್ ಒಂದೆರಡು ಇರಲಿ ಅಂದ್ಬಿಟ್ಟು ತೊಗೊಂಡೆ. ಮತ್ತು ಓಡೋನಿಲ್ ಮನೆಗೆ ಬೇಕಾಗಿತ್ತು, ಮನೆಗೆ ಅಂದರೆ ಬಾತ್ರೂಮ್ಗೆ ಬೇಕಾಗಿತ್ತು. ಅದು ನೆಕ್ಸ್ಟ್ ಇನ್ನೊಂದು ಹಪ್ಪಳದ ಪ್ಯಾಕೆಟು, ಮತ್ತು ಒಂದು ಅರ್ಧ ಕೆ ಜಿ ಕಡಲೆ ಹಸಿಟ್ಟು. ಮನೇಲಿ ಇನ್ನೂ ಅರ್ಧ ಕೆ ಜಿ ಇತ್ತು, ಅದಕ್ಕೋಸ್ಕರ ಅರ್ಧ ಕೆ ಜಿ ತೊಗೊಂಡೆ ಅಷ್ಟೇ. ಮತ್ತು ವಾಂಗಿಬಾತ್ ಪೌಡರ್, ಮತ್ತು ಇದು ಬಂದು ಕಾರ್ನ್ಫ್ಲೋರ್, ಮತ್ತು ಬಟಾಣಿ 1/4 ಕೆ ಜಿ ತೊಗೊಂಡೆ. ಮನೇಲಿ ಸ್ವಲ್ಪ ಇತ್ತು ಅಲ್ವಾ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ. ಆಮೇಲೆ ಓಡೋನಿಲ್ ಇನ್ನೂ ಒಂದು 4-5 ಓಡೋನಿಲ್ ಹಾಕ್ಸ್ಕೊಂಡಿದ್ದೆ. ಮತ್ತು ಒಂದು ಅರ್ಧ ಕೆ ಜಿ ಕಡಲೆ ಬೀಜ. ಅಪ್ಪ ಇಷ್ಟಕ್ಕೆ ಎಷ್ಟಾಯಿತು ಗೊತ್ತಾ ಗೈಸ್. ಮತ್ತು ಒಂದು ಮನೇಲಿ ಕಡಲೆಬೇಳೆ ಇತ್ತು ಆಲ್ರೆಡಿ, ಅದಕ್ಕೆ ಒಂದು 1/4 ಕೆ ಜಿ ಕಡಲೆಬೇಳೆ, ಒಂದು ಅರ್ಧ ಕೆ ಜಿ ಉದ್ದಿನಬೇಳೆ, ಮತ್ತು ಸ್ವಲ್ಪ ಗರಂ ಮಸಾಲ, ಮತ್ತು ಟೀ ಸೊಪ್ಪು, ನಾವಿಲ್ಲಿ ಯೂಸ್ ಮಾಡೋದು ರೂಬಿ. ಮತ್ತು ಇದೇನಂತಾರೆ ಅವರೆಕಾಳು ಅರ್ಧ ಕೆ ಜಿ. ಮತ್ತು ಇದು ಬಂದು ಪುಳಿಯೋಗರೆಗೆ ಫ್ರೀ ಬಂದಿದ್ದು ಶಾವಿಗೆ. ನೆಕ್ಸ್ಟ್ ಇಲ್ಲಿ ಬಟ್ಟೆ ಸೊಪ್ಪು, ನಾವು ಯೂಸ್ ಮಾಡೋದು ಅರಸನ್ ಬಟ್ಟೆ ಸೊಪ್ಪು, ಅದೊಂದು 5 ತೊಗೊಂಡೆ. ನೆಕ್ಸ್ಟ್ ಅದು ಬಿಟ್ಟರೆ ಇನ್ನೇನು ತೊಗೊಂಡೆ. ಮತ್ತು ಸಕ್ಕರೆ ಮನೇಲಿತ್ತು, ಅದು ಕೂಡ ಆಲ್ರೆಡಿ, ಅದಕ್ಕೊಂದು 1/4 ಕೆ ಜಿ ಸಕ್ಕರೆ, ಮತ್ತು ಒಂದು 1/4 ಕೆ ಜಿ ತೊಗರಿಬೇಳೆ, 1/4 ಕೆ ಜಿ ಅರ್ಧ ಕೆ ಜಿ ಇರಬೇಕು ಅಂದ್ಕೊಳ್ತೀನಿ. ಮತ್ತು ಸಾರಿನ ಬೇಳೆ ಅರ್ಧ ಕೆ ಜಿ, ಮತ್ತು ಉಪ್ಪು, ದಪ್ಪುಪ್ಪು ಏನು ಹೇಳ್ತೀವಿ ಅದೊಂದು 2 ಪ್ಯಾಕೆಟ್ ದಪ್ಪುಪ್ಪು ತೊಗೊಂಡೆ. ನಮ್ಮ ಮನೇಲಿ ಜಾಸ್ತಿ ಖರ್ಚಾಗೋದು ಅಂದರೆ ಈ ಬೆಲ್ಲ, ಟೀ ಸೊಪ್ಪು ಇದೇ ಜಾಸ್ತಿ ಖರ್ಚಾಗೋದು. ಇನ್ನೂ ಅಲ್ಲಿಗೆ ತರಕಾರಿಗಳೆಲ್ಲ ಬ್ಯಾಲೆನ್ಸ್ ಇದೆ, ಅದನ್ನೆಲ್ಲ ಹಬ್ಬ ನಾಳೆ ನಾವು ತೊಗೊಬರಬೇಕು. ನೆಕ್ಸ್ಟು ಬೆಲ್ಲ 5 ಕೆ ಜಿ. ಇಷ್ಟು ಐಟಮ್ಸ್ ಮನೆಗೆ ತಂದಿರೋದು. ಇಷ್ಟೇ ಗೈಸ್, ಇದೊಂದು ಸಿಂಪಲ್ ವ್ಲಾಗ್ ಆಗಿರುತ್ತೆ.
ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು, ಒಂದು ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ. ಹಾಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಒಂದೇನು ಗೊತ್ತಾ ಗೈಸ್, ಅಲ್ಲಿ ಸಿಸ್ಟಮ್ ಹತ್ರ ನಿಂತಿದ್ದಾರೆ ಗೊತ್ತಾ, ಅವ್ರ ಹತ್ರ ನಮ್ಮ ಮಗಳು ಹೊರಟೋಗ್ಬಿಟ್ಟು ಅವಳು ಎಷ್ಟು ಕ್ಯೂಟಾಗಿ ಅವ್ರ ಜೊತೆ ಮಾತಾಡಿಕೊಂಡು ನಗ್ತಾ ಇದ್ಲು ಅಂದರೆ ಅದೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡಬೇಕಾಗಿತ್ತು. ಬಟ್ ಅದೊಂದು ಮಿಸ್ ಆಗಿದೆ. ತುಂಬಾ ಚೆನ್ನಾಗಿತ್ತು ಗೈಸ್.